ಈ ವಿಡಿಯೋದಲ್ಲಿ ನಾವು ಆಯತ ಚಿತ್ರವನ್ನು ಹೇಗೆ ರಚಿಸೋದು ಅಂತ ಕಲಿತೀವಿ. ಹಂಗಂದ್ರೆ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ನಾವು ಆಯತ ಚಿತ್ರವನ್ನು ಹೇಗೆ ರಚಿಸೋದು ಅಂದ್ರೆ ಹಿಸ್ಟೋಗ್ರಾಮ್ ಹೆಂಗ್ ಮಾಡೋದು, ಹೆಂಗ್ ಬಿಡಿಸೋದು ಅಂತ ನಾವು ಕಲಿತೀವಿ. ಇಲ್ಲಿ ವಯಸ್ಸುಗಳು ಕೊಟ್ಟಿದ್ದಾರೆ. ಯಾವ ವಯಸ್ಸು ಅಂತ ಹೇಳಿದ್ರೆ, ಒಂದು ರೆಸ್ಟೋರೆಂಟ್ ಇದೆಯಂತೆ, ಅಲ್ಲಿ ಈ ವಯಸ್ಕರೆಲ್ಲ ಅಲ್ಲಿದಾರಂತೆ. 1 ವರ್ಷದವ್ರು ಇದ್ದಾರೆ, 3 ವರ್ಷದವ್ರು ಇದ್ದಾರೆ, 27 ವರ್ಷದವ್ರು ಇದ್ದಾರೆ, 5, 26 ಈ ರೀತಿ 6 ವರ್ಷ, 42 ವರ್ಷ ಇಷ್ಟು ಜನ ಎಲ್ಲ ಅಲ್ಲಿದಾರಂತೆ. ಇಲ್ಲಿ ಕನಿಷ್ಠ ವಯಸ್ಸು ಬಂದು 1 ವರ್ಷ, ಗರಿಷ್ಠ ವಯಸ್ಸು ಬಂದು 63 ವರ್ಷ. ಈ ಜನರೆಲ್ಲ ಒಂದು ರೆಸ್ಟೋರೆಂಟ್ ನಲ್ಲಿ ಇದ್ದಾರಂತೆ. ಇವರು ಡೇಟಾನ ನಾವು ಗ್ರಾಫ್ ಅಲ್ಲಿ ಬಿಡಿಸ್ಬೇಕು. ನಾವು ಈ ಡೇಟಾನ ಬಿಡಿಸೋ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಗುಂಪುಗಳ ತರ ಡಿವೈಡ್ ಮಾಡ್ತೀವಿ. ಹೇಗ್ ಮಾಡೋಣ? ಈಗ ನಾನು 0 to 5 ಮಾಡ್ಬೋದು, ಆಮೇಲೆ 5 ರಿಂದ 10, 10 ರಿಂದ 15 ಈ ರೀತಿ ಮಾಡ್ತಾ ಹೋಗ್ಬೋದು. ಅಂದ ಹೇಳಿದ್ರೆ 0 ವಯಸ್ಕರಿಂದ 5 ವಯಸ್ಕರು ಎಷ್ಟು ಜನ ಇದ್ದಾರೆ, 5 ರಿಂದ 10 ವಯಸ್ಸಿನವ್ರು ಎಷ್ಟು ಜನ ಇದ್ದಾರೆ, 10 ರಿಂದ 15 ವಯಸ್ಸಿನವ್ರು ಎಷ್ಟು ಜನ ಇದ್ದಾರೆ ಅಂತ. ಈಗ ನಾವು ಬಿಡಿಸ್ತಾ ಹೋದಾಗ ನನಗೆ ಹಿಸ್ಟೋಗ್ರಾಮ್ ಬಾರ್ಗಳು ಜಾಸ್ತಿ ಬರ್ತಾ ಇರ್ತವೆ, ಆಯತಗಳು ಜಾಸ್ತಿ ಬರುತ್ತೆ ಗ್ರಾಫ್ ನಲ್ಲಿ. ಹಾಗಾಗಿ ನಾನು ಬೇರೆ ರೀತಿ ಟ್ರೈ ಮಾಡ್ತೀನಿ. ಯಾವ ರೀತಿ ಅಂತ ಹೇಳಿದ್ರೆ, ಈಗ 0 ಇಂದ 20 ಅಂತ ತಗೊಂಡ್ರೆ 20 ರಿಂದ 40, 40 ರಿಂದ 60 ಹಿಂಗ್ ತಗೊಂಡಾಗ 3 ಆಯತ ಚಿತ್ರಕ್ಕೆ ನಮ್ಗೆ ಹಿಸ್ಟೋಗ್ರಾಮ್ ಬಂದ್ಬಿಡುತ್ತೆ. ಯಾವ ರೀತಿ ತಗೊಳ್ಳೋಣ ಅಂತ ಹೇಳಿದ್ರೆ, ಸ್ವಲ್ಪ ಈ 0 to 10 ಅಂತ ತಗೊಳ್ಳೋಣ, 10 to 20 ಹಿಂಗ್ ತಗೊಂಡಾಗ ನಮ್ ಗ್ರಾಫ್ ಸ್ವಲ್ಪ ನೀಟಾಗಿ ಬರುತ್ತೆ. ಇದನ್ನ ನಾವೀಗ ಟ್ರೈ ಮಾಡೋಣ. ಹೆಂಗೆ ಅಂತ ಹೇಳಿದ್ರೆ, ನಾನು ವಯಸ್ಸಿನವ್ರನ್ನ ಮತ್ತೆ ಜನರ ಸಂಖ್ಯೆನ ಡಿವೈಡ್ ಮಾಡ್ತೀನಿ. ಹೆಂಗೆ ಅಂತ ಹೇಳಿದಾಗ, ಮೊದಲಿಗೆ 0 ಇಂದ 10 ವಯಸ್ಸಿನವ್ರು ಎಷ್ಟು ಜನ ಇದ್ದಾರೆ ಅಂತ ತಗೋತೀನಿ. ಅದೇ ರೀತಿ 10 ರಿಂದ 20 ವಯಸ್ಸಿನವರು, 20 ರಿಂದ 30 ವಯಸ್ಸಿನವರು, 30 ರಿಂದ 40 ವಯಸ್ಸಿನವರು, 40 ರಿಂದ 50, 50 ರಿಂದ 60, ಅದೇ ರೀತಿ 60 ರಿಂದ 70. ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಗೆ ಕನಿಷ್ಠ ವಯಸ್ಸು ಬಂದು 1, ಗರಿಷ್ಠ ವಯಸ್ಸು ಬಂದು 63. ಆದ್ರಿಂದ ನಾನು 0 ಇಂದ 10 ರಿಂದ 60 ರಿಂದ 70 ಈ ತರ ನಾನು ಗುಂಪು ತಗೊಂಡಿದ್ದೀನಿ, ಡಿವೈಡ್ ಮಾಡ್ಕೊಂಡಿದ್ದೀನಿ ಕ್ಲಾಸ್ ಇಂಟರ್ವಲ್ಗಳನ್ನ. ಇದನ್ನ ನಾನು ಗ್ರಾಫ್ ನಲ್ಲಿ ಬಿಡಿಸ್ತೀನಿ. ಈ ರೀತಿ ಗ್ರಾಫ್ ನ ವೈ ಅಕ್ಷದ ಮೇಲೆ ಜನರ ಸಂಖ್ಯೆ ತಗೊಂಡಿದ್ದೀನಿ, ಗ್ರಾಫ್ ನ ಎಕ್ಸ್ ಅಕ್ಷದ ಮೇಲೆ ಅವರ ವಯಸ್ಸುಗಳನ್ನ ತಗೊಂಡಿದ್ದೀನಿ. ಈಗ ಮೊದಲನೇದು 0 ಇಂದ 10 ಎಷ್ಟು ಜನ ಇದ್ದಾರೆ? 0 ಇಂದ 10 ವಯಸ್ಸಿನವರು ಇಲ್ಲಿ 1, 2, 3, 4, 5 ಮತ್ತೆ 6. 0 ವಯಸ್ಸಿಂದ 10 ವಯಸ್ಸಿನ ಒಳಗಿರೋರು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 6 ಜನ ಇದ್ದಾರೆ. 6 ಜನದ ಗ್ರಾಫ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಈ ರೀತಿ ಬರುತ್ತೆ. ನಮ್ಗೆ 0 ಇಂದ 10 ವಯಸ್ಸಿನವರು 6 ಜನ ಇದ್ದಾರೆ ಅಂತ ಆಯ್ತು. ನೆಕ್ಸ್ಟ್ 10 ನಿಂದ 20 ವಯಸ್ಸಿನವ್ರು ಎಷ್ಟು ಜನ ಇದ್ದಾರೆ? 10 ನಿಂದ 20 ವಯಸ್ಸಿನವ್ರು ಅಂತ ಹೇಳಿದ್ರೆ 1, 2, 3 ಅಷ್ಟೇನಾ? ಹೌದು, 3 ಜನ ಇದ್ದಾರೆ. 10 ನಿಂದ 20 ವಯಸ್ಸಿನವ್ರು ನನಗೆ 3 ಜನ ಸಿಗ್ತಾರೆ. 10 ರಿಂದ 20 ವಯಸ್ಸಿನವ್ರು 3 ಜನ ಇದ್ದಾರೆ. ಅದೇ ರೀತಿ 20 ನಿಂದ 30 ವಯಸ್ಸಿನವ್ರು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 1, 2, 3, 4, 5 ಜನ ಇದ್ದಾರೆ. ನನಗೆ 20 ರಿಂದ 30 ವಯಸ್ಸಿನವರು 5 ಜನ ಇದ್ದಾರೆ. 20 ರಿಂದ 30 ವರ್ಷದವ್ರು 5 ಜನ ಇದ್ದಾರೆ. ನೆಕ್ಸ್ಟ್ 30 ರಿಂದ 40 ವರ್ಷದವ್ರು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಒಬ್ರಿದ್ದಾರೆ, ಒಬ್ಬರಷ್ಟೇನ? ಹೌದು, ಒಬ್ಬರಷ್ಟೇ ಇದ್ದಾರೆ. 30 ರಿಂದ 40 ವರ್ಷದವರು ಒಬ್ರು. 40 ರಿಂದ 50 ವರ್ಷದವ್ರು ಎಷ್ಟು ಜನ ಇದ್ದಾರಪ್ಪ ಅಂತ ಯೋಚನೆ ಮಾಡಿದಾಗ ಇಲ್ಲಿ ಹುಡ್ಕಾನ ಇಲ್ಲೊಬ್ರಿದ್ದಾರೆ ಮತ್ತೆ ಇಲ್ಲೊಬ್ರಿದ್ದಾರೆ. ನಮ್ಗಿಬ್ಬರು ಸಿಗ್ತಾರೆ. 40 ರಿಂದ 50 ವರ್ಷದವ್ರು ಇಬ್ರಿದ್ದಾರೆ. ಅದೇ ರೀತಿ 50 ರಿಂದ 60 ವರ್ಷದವ್ರು ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ಇಲ್ಲೊಬ್ರಿದ್ದಾರೆ ಮತ್ತೆ ಇಲ್ಲೊಬ್ರಿದ್ದಾರೆ, ಇಬ್ರಿದ್ದಾರೆ. 50 ರಿಂದ 60 ವರ್ಷದವರು ಇಬ್ರಿದ್ದಾರೆ. ಲಾಸ್ಟ್ 60 ರಿಂದ 70 ವರ್ಷದವ್ರು ಅಂದ್ರೆ ಇವ್ರೊಬ್ರೆ, 63 ವಯಸ್ಸಿನವರು. 60 ರಿಂದ 70 ವರ್ಷದವರು ಒಬ್ರಿದ್ದಾರೆ. ನಾವು ಈ ರೀತಿ ಈ ಡೇಟಾನ ತಗೊಂಡು ಆಯತ ಚಿತ್ರವನ್ನ ರಚಿಸಿದೀನಿ. ನಾನು ಎಕ್ಸ್ ಅಕ್ಷದ ಮೇಲೆ ವಯಸ್ಸು ತಗೊಂಡಿದ್ದೀನಿ, ವೈ ಅಕ್ಷದ ಮೇಲೆ ಜನರ ಸಂಖ್ಯೆ ತಗೊಂಡಿದ್ದೀನಿ. ಈ ರೀತಿ ಬೇರೆ ಬೇರೆ ಪ್ರಶ್ನೆಗಳು ಕೊಟ್ಟಾಗ ನಾವು ಯೋಚನೆ ಮಾಡಿ ಈ ತರ ಕ್ಲಾಸ್ ಇಂಟರ್ವಲ್ ಅಂದ್ರೆ ವಯಸ್ಸು ತಗೊಂಡಿದ್ದೀನಲ್ಲ, ಈ ರೀತಿ ಅದನ್ನ ಡಿವೈಡ್ ಮಾಡಿಕೊಂಡು ನಾವು ಆಯತ ಚಿತ್ರವನ್ನ ರಚಿಸ್ತಾ ಹೋಗ್ಬೇಕು.